ನಾವು ಮೂಲತಃ ಕೃಷಿಕರಾಗಿರೋದ್ರಿಂದ ನಮಗಿದು ಮಹತ್ವದ ಹಬ್ಬ. ವರ್ಷದ ಮೊದಲನೇ ಹಬ್ಬ ಇದು ಹಿಂದೂಗಳಿಗೆ. ಸೊ ಹಾಗಾಗಿ ನಾವು ರೈತರಾಗಿರೋದ್ರಿಂದ ನಾವು ಹಬ್ಬ ಮಾಡ್ಕೊಳ್ಳೋದಕ್ಕಿಂತ ನಾವು ಸಾಕಿರೋಂಥ ಪ್ರಾಣಿಗಳಿಗೆ ಹಸುಗಳಿಗೆ ಮೇಯ್ನಾಗಿ ಹಬ್ಬ ಮಾಡೋದು ನಾವು. ಅವತ್ತು ಅದು ಸಂಭ್ರಮ ಇತ್ತು. ಈಗ ನಗರೀಕರಣ ಬೆಳ್ಕೊಂಡಿರೋದ್ರಿಂದ ಎಲ್ಲ ಕಮ್ಮಿ ಆಗಿದೆ ನಮ್ಮಲ್ಲೂ ಸಹ. ನಾವು ಸಾಂಕೇತಿಕವಾಗಿ ಮಾತ್ರ ಮಾಡೋದು ಅಷ್ಟೇ. ಏಕೆಂದರೆ ಈಗ ನಗರೀಕರಣ ಬೆಳೆದಂಗೆಲ್ಲ ಹಸುಗಳು ಎಲ್ಲ ಕಮ್ಮಿ ಆಯಿತು, ಯಾರೂ ಈಗ ಸಾಕಾಣಿಕೆ ಮಾಡ್ತಾಯಿಲ್ಲ. ಸೊ ಹಾಗಾಗಿ ನಮ್ಮ ರಕ್ತಗತವಾಗಿ ಬಂದಿರೋಂಥ ನಮ್ಮ ಕುಲಕಸಬನ್ನು ಬಿಡೋಕ್ಕಾಗ್ದೇ ನಾವು ಅದನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡೋಕ್ಕಂತ ಆಸೆ. ಎಲ್ಲ ಜನಕ್ಕೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಹರಿಸಿ ಎಲ್ಲೂ ಒಳ್ಳೆ ಜೀವನ ಮಾಡಲಿ ಅಂತ ನಾವು ಹಾರೈಸ್ತೀವಿ. ವ್ಯಾವಹಾರಿಕವಾಗಿ ಸಹ ನಾನು ಮುಂದೆ ಹೋಗಿದ್ದೆ. ಸೊ ನನಗೆ ಯಾವುದ್ರಲ್ಲಿ ಸಿಗದಿರೋಂಥ ಸುಖ ನನಗೆ ನನ್ನ ಈ ವ್ಯವಸಾಯದಲ್ಲಿ ಮಾತ್ರ ನಾನು ಕಂಡಿರೋದು. ಸೊ ನಾನು ನಾನು 25-30 ವರ್ಷ ಆಗಿತ್ತು ನಾನು ವ್ಯವಸಾಯ ಅಂತ ಮಾಡಿ. ಸೊ ಮತ್ತೆ ನಾನು ಇದೇ ಬಂದೆ. ನಾನು ಬೆಂಗಳೂರು ಪಕ್ಕದಲ್ಲೇ ನನಗೆ ಒಂದು ತೋಟ ಮಾಡ್ಕೊಬೇಕು ಅಂತ ಆಸೆ ಇತ್ತು. ಸೊ ಮಾಡಿಕೊಂಡು ಬೆಳಗ್ಗೆ ವಾರದಲ್ಲಿ 4 ದಿವಸ ಬಂದು ನಾನೇ ಕೃಷಿ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡೆ. ನನಗೆ ಎಲ್ಲಿದ್ದು ಸಂತೋಷ ತುಂಬ ನನಗಿದೆ. ಆದರೆ ಇತ್ತೀಚಿನ ದಿನದಲ್ಲಿ ಈ ನೋಡಿದ್ರಲ್ಲ, ಈಗ ಹೊಸ ವರ್ಷ ಅಂತ ಹೇಳಿದ್ರೆ ನೀವು MG ರೋಡಲ್ಲಿ ಎಲ್ಲ ಇವತ್ತು ಗ್ರಾಮೀಣದಿಂದನೂ ಹೋಗಿ ಆಚರಣೆ ಮಾಡೋದನ್ನು ಪದ್ಧತಿ ಇಟ್ಕೊಂಡಿದ್ದಾರೆ. ಇವತ್ತೆಲ್ಲ ಅದನ್ನು ಮಾಡ್ತಿದ್ದಾರೆ. ಸೊ ಎಲ್ಲ ಒಂದು ಕಡೆ ನಮ್ಮದು ಸಂಸ್ಕಾರ ಹಾಳಾಗಿ ಹೋಗ್ತಾಯಿದೆ, ಸಂಸ್ಕೃತಿ ಹಾಳಾಗಿ ಹೋಗ್ತಾಯಿದೆ ಅಂತ ಬೇಜಾರಾಗುತ್ತೆ. ಅದಕ್ಕೆ ಕೊಟ್ಟಷ್ಟು ಮಾನ್ಯತೆ ಇದು ಕೊಡಲ್ಲ. ಇನ್ನು ಕೆಲವರು ಶೋಕಿಗೋಸ್ಕರ ಮಾಡೋರು ಇದ್ದಾರೆ, ಸ್ಟೇಟಸ್ಗೋಸ್ಕರ ಹಬ್ಬ ಮಾಡೋರಿದ್ದಾರೆ. ಆದರೂ ನಮ್ಮಂಥವರು ಬಿಡೋಕ್ಕಾಗ್ದೇ ಆಚರಣೆ ಮಾಡಿ ಇವತ್ತು ಸಹ ಅದನ್ನು ಪಾಲಿಸ್ಕೊಂಡು ಬರ್ತಾಯಿದ್ದಾರೆ. ಬೆಂಗಳೂರಿನಲ್ಲೂ ಸಹ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕೆಲವರೆಲ್ಲ ತುಂಬ ಸಂತೋಷಪಟ್ಟು ಮಾಡ್ತಾರೆ. ತಿಂಗಳಿಗೊಂದು ಹಬ್ಬ ಇದೆ ನಮಗೆ. ಪ್ರಾಣಿ ಪಕ್ಷಿಗಳಿಗೆ ಅಂತ ಯಾವುದೋ ಒಂದು ಹಬ್ಬ ಇಲ್ಲ. ಸೊ ನಾವು ಸಾಕಂಥ ಹಸುಗಳಿಗೆ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ, ಮತ್ತು ಮಕರ ಸಂಕ್ರಮಣ ಅಂತ ಹೇಳಿದ್ರೆ ಸೂರ್ಯನ ಪಥ ಬದಲಾಯಿಸೋದ್ರಿಂದ ಇದು ನಮಗೆ ಹೊಸ ವರ್ಷ. ಸೊ ಅವತ್ತು ನಾವು ಹಸುಗಳಿಗೆ ಶೃಂಗಾರ ಮಾಡಿ ಅವಕ್ಕೆ ತುಂಬ ಮಾನ್ಯತೆ ಕೊಡ್ತಾಯಿದ್ವಿ. ಬಣ್ಣ ಹಚ್ಚಿ ಕಿಚ್ಚ ಹಾಯಿಸಿ ಆ ಸಂಭ್ರಮ ಬೇರೆ ಇತ್ತು ಬಿಡಿ. ಅದೆಲ್ಲೋ ಕಮ್ಮಿ ಆಗ್ತಾ ಇದೆ. ಆದರೆ ಈಗಲೂ ನಾವು ನಮ್ಮ ಬೆಂಗಳೂರಿಂದ ಹೊರಗಡೆ ಹೋದರೆ ಅದನ್ನು ನಾವು ಕಣ್ಣಲ್ಲಿ ನೋಡ್ಬೋದು. ನೋಡಿ, ಬಿಸ್ನೆಸ್ ಮ್ಯಾನಿಗೆ ಅವನಿಗೆ ನಿಗದಿತವಾದಂಥ ಆದಾಯ ಬರ್ತದೆ, ರೈತನಿಗೆ ಹಂಗೆ ಹೇಳೋಕ್ಕೆ ಬರೋದಿಲ್ಲ. ಅತಿವೃಷ್ಟಿ ಅನಾವೃಷ್ಟಿಲೇ ಮನುಷ್ಯ ಸಾಯ್ತಾ ಇರ್ತಾನೆ. ಸೊ ಹಾಗಾಗಿ ಈ ವರ್ಷ ಹೇಳ್ಬೇಕು ಅಂದರೆ ಸ್ವಲ್ಪ ಮಳೆ ಚೆನ್ನಾಗಾಗಿದೆ ಎಲ್ಲ ಕಡೆ. ನಮ್ಮ ರಾಜ್ಯದಲ್ಲಿ ಈ ಸಲ ತುಂಬ ಚೆನ್ನಾಗಿದೆ. ರೈತರಿಗೆ ಅಷ್ಟೇನೂ ತೊಂದರೆ ಆಗಲಿಲ್ಲ. ಸ್ವಲ್ಪ ಅತಿವೃಷ್ಟಿ ಆಯಿತು ಅಷ್ಟು ಬಿಟ್ಟರೆ ಅನಾವೃಷ್ಟಿ ಆಗಲಿಲ್ಲ. ಸೊ ಹಂಗಾಗಿ ರೈತ ಎಲ್ಲ ತನ್ನ ಕಷ್ಟಗಳನ್ನ ಮರೆತು ಇನ್ನು ಮುಂದೆ ಈ ವರ್ಷದ ಮುಂದೆ ಇನ್ನೂ ಸಮೃದ್ಧಿಯಾಗಿ ಬೆಳೀಲಿ, ಮತ್ತು ರೈತ ಈ ದೇಶದ ಆಸ್ತಿ ಅನ್ನೋದನ್ನು ಮತ್ತೆ ನಿರೂಪಿಸಲಿ ಅಂತ ಹೇಳ್ತಾ ಈ ಹೊಸ ವರ್ಷಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಸಮಸ್ತ ನಾಡಿನ ಜನತೆಗೆ ನನ್ನ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ.